ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ವಿನೋದ್. ಐ ಆಮ್ ಫಿಟ್ನೆಸ್ ಟ್ರೈನರ್. ಇವತ್ತು ಈ ವಿಡಿಯೋ ಮಾಡ್ತಿರೋ ಏನು ವಿಷಯ ಅಂದರೆ ಬೆಳ್ಳಿ ಫ್ಯಾಟ್ ಹೇಗೆ ಕರಗಿಸ್ಬೋದು ಅಂತ, ನಿಮ್ಮ ಹೊಟ್ಟೆಯ ಬೊಜ್ಜು ಹೇಗೆ ಕರಗಿಸ್ಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ನನ್ನ ಕ್ಲೈಂಟ್ ಕೇಳಿದರು, ಕ್ವಶನ್ ಕೇಳಿದರು ನನಗೆ, ಸರ್ ಇದಕ್ಕೆ ಬೆಳ್ಳಿ ಫ್ಯಾಟ್ ಕರೆಕ್ಟಾಗಿ ಬರ್ನ್ ಮಾಡಬೇಕಂದ್ರೆ ಏನು ಸ್ಪೆಷಲ್ ಡಯಟ್ ಇದೆಯಾ ಅಂತ. ಹೌದು, ಇದೆ, ಸ್ಪೆಷಲ್ ಡಯಟ್ ಇದೆ. ಅದು ಹೇಗೆ ಯಾವ ಥರ ಫಾಲೋ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ಈ ವಿಡಿಯೋ ಮೂಲಕ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆ್ಯಸ್ ಎ ಫಿಟ್ನೆಸ್ ಟ್ರೈನರ್ ಆಗಿ ನಾನು ಒಂದು ಮಾತು ಹೇಳ್ತೀನಿ. ಫುಡ್ಡು ಕ್ಯಾಲರೀಸ್ ಅಂತೀವಿ ನಾವು. ಯಾವ ಫುಡ್ಡಿಗೆ ಎಷ್ಟು ಕ್ಯಾಲರೀಸ್ ಇದೆ ಅಂತ ತಿಳ್ಕೊಳ್ಳೋಣ. ಅದು ಮೇನ್ ಥಿಂಗ್ ತಿಳ್ಕೊಬೇಕು. ವಾಟರ್, ನಾವು ಏನು ನೀರು ಕುಡಿತೀರೋ ಅದು ಒಂದಕ್ಕೆ ಕ್ಯಾಲರೀಸ್ ಇಲ್ಲ, ಮಿಕ್ಕಿದ ಎಲ್ಲದಕ್ಕೂ ಕ್ಯಾಲರೀಸ್ ಇದೆ. ಎಲ್ಲ ಫುಡ್ಗೂ ಕ್ಯಾಲರೀಸ್ ಇದೆ. ಓನ್ಲಿ ವಾಟರ್ಗೆ ಕ್ಯಾಲರೀಸ್ ಇಲ್ಲ. ಆಮೇಲೆ ಅದು ಕ್ಯಾಲರೀಸ್ ಅಂದ್ಬಿಟ್ಟು ಲೆಕ್ಕ ಮಾಡ್ಕೊಂಡಿರೋ ಇಲ್ಲ, ಅದು ಕ್ಯಾಲರೀಸ್ ಅಲ್ಲ. ಸೊ ಈ ವಿಡಿಯೋದಲ್ಲಿ ಪಾಯಿಂಟ್ ವೈಸ್ ಆಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಂಡು ಹೋಗ್ತೀನಿ. ಈಗ ನೀವು ಎಲ್ಲಾದರೂ ಔಟ್ಸೈಡ್ ಹೋಗಿರ್ತೀರ, ಒಂದು ಟೀ ಕುಡಿತೀರ. ಆ ಟೀ ಮಾಡುವಾಗ ಆ ಅಂಗಡಿಯವರು ಏನು ಮಾಡಿರ್ತಾರೆ, ನಿಮಗೆ ಸಪ್ರೇಟಾಗಿ ಒಂದೇ ಗ್ಲಾಸಿಗೆ ಮಾಡೋರು, ಸರ್ಟನ್ ಕ್ವಾಂಟಿಟಿಗೆ ಇಷ್ಟು ಶುಗರ್ ಹಾಕಿರ್ತಾರೆ. ಒಂದು 1/2 ಲೀಟ್ರು ಮಿಲ್ಕ್, ಅದಕ್ಕೆ 1 ಲೀಟ್ರು ನೀರು ಮಿಕ್ಸ್ ಮಾಡಿರ್ತಾರೆ. ಶುಗರ್ ಬಂದ್ಬಿಟ್ಟು ಒಂದು ಟೀ ಲೋಟದಲ್ಲಿ ಒಂದು 4 ಲೋಟ ಹಾಕಿರ್ತಾರೆ, 3 ಲೋಟ ಹಾಕಿರ್ತಾನೆ. ನೀವು ಅಲ್ಲಿ ಒಂದು ಗ್ಲಾಸ್ ಟೀ ಕುಡಿಯೋದು ಅಂದರೆ, ಇಲ್ಲಿ ಒಂದು ತಟ್ಟೆ ನೀವು ಅನ್ನ ತಿನ್ನೋದು ಒಂದೇ. 4 ಗ್ಲಾಸ್ ಟೀ ಈಕ್ವಲ್ಸ್ ರೈಸ್. ಸೊ ಕೀಪ್ ಇನ್ ಮೈಂಡ್, ಈ ಬೆಲ್ಲಿ ಫ್ಯಾಟ್ ಬರ್ನ್ ಮಾಡಬೇಕಂದ್ರೆ ನಿಮ್ಮ ಕ್ಯಾಲರೀಸ್ ಕಡಿಮೆ ಮಾಡಬೇಕು. ಈಗ ಕೆಲವರು ಹೇಳ್ತಾರೆ ಏನಂತ, ಸರ್ ನಾನು ಎಷ್ಟೇ ವರ್ಕೌಟ್ ಮಾಡಿದ್ರು, ಏನೇ ಮಾಡಿದ್ರು ನನ್ನ ಕ್ಯಾಲರೀಸ್ ನನ್ನ ಫ್ಯಾಟ್ ಬರ್ನ್ ಆಗ್ತಿಲ್ಲ ಸರ್, ನಾನು ವೆಯ್ಟ್ ಕಡಿಮೆ ಆಗ್ತಿಲ್ಲ ಸರ್, ಜಿಮ್ಮು ಮಾಡ್ತಾಯಿದ್ದೀನಿ, ವಾಕಿಂಗು ಮಾಡ್ತೀನಿ, ಎಲ್ಲ ಥರ ಎಕ್ಸಸೈಸ್ ಮಾಡ್ತಾಯಿದ್ದೀನಿ ಸರ್, ಆಗ್ತಿಲ್ಲ ಸರ್. ಫಸ್ಟು ತಿನ್ನೋದು ಕಡಿಮೆ ಮಾಡಿ. ನೀವು ಏನು ತಗೊತಿರೋ ಫುಡ್ಡು ಕಡಿಮೆ ಮಾಡಿ, ಕ್ಯಾಲರೀಸ್ ಕಡಿಮೆ ಇರೋ ಫುಡ್ಡು ತಗೊಳ್ಳಿ. ಈ ಐಸ್ ಕ್ರೀಮು, ಪಿಜ್ಜಾ, ಬರ್ಗರು, ಚಾಕ್ಲೇಟ್ಸು, ಚಪಾತಿ ಇವೆಲ್ಲ ಜಾಸ್ತಿ ಕ್ಯಾಲರೀಸ್ ಇರೋದು. ಸೊಪ್ಪು, ತರಕಾರಿ, ಫ್ರೂಟ್ಸ್, ಎಲ್ಲ ಫ್ರೂಟ್ಸು ಅಲ್ಲ, ಅದರಲ್ಲಿ ಕೆಲವಾದ ಫ್ರೂಟ್ಸ್ ಇರುತ್ತೆ ಇಂಥದ್ದು. ಈಗ ಫಾರ್ ಎಕ್ಸಾಂಪಲ್ಲು ನಿಮ್ಮ ಮನೆಯಲ್ಲೇ ಆಗಿರಲಿ, ಯಾರೋ ರಿಲೇಷನ್ ಯಾರೋ ಬಂದಿರ್ತಾರೆ, ಅವ್ರು ಏನೋ ತಂದಿರ್ತಾರೆ, ಸ್ವೀಟ್ ಆಗಲಿ ಇಲ್ಲ ಐಸ್ ಕ್ರೀಮ್ ಏನೋ ಆಗಲಿ, ನೀವು ಐಸ್ ಕ್ರೀಮ್ ತಿಂದರೆ ಹೋಯ್ತು ಕ್ಯಾಲರಿ ಇನ್ಕ್ರೀಸ್. ಸೊ ಐಸ್ ಕ್ರೀಮ್ ಹಾಕಿ ಚಾಕ್ಲೇಟ್ಸ್ ಯಾರನ್ನ ಕೊಡೋದು, ನೀವು ಡಯಟಲ್ಲಿ ಇದ್ದು ನೀವು ಫಾಲೋ ಮಾಡಿ ಕ್ಯಾಲರಿ ವೈಸ್ ನೀವು ಫ್ಯಾಟ್ ಬರ್ನ್ ಮಾಡಬೇಕಂದ್ರೆ, ಬೆಳ್ಳಿ ಫ್ಯಾಟ್ ಹೋಗ್ಬೇಕಂದ್ರೆ ಸಿಂಪಲಾಗಿ ಒಂದು ಎಕ್ಸಸೈಸ್ ಇದೆ. ಅವ್ರು ಏನೋ ಕೊಡೋಕ್ಕಂದ್ರೆ ತಲೆಲ್ಲಾಡಿಸಿ, ಇಷ್ಟೇ ಸಿಂಪಲ್. ಸೊಪ್ಪು, ತರಕಾರಿ, ಹಣ್ಣು ಕೊಟ್ಟಾಗ ಹಿಂಗಾಗಿ ಸಿಂಪಲ್ ಲಾಜಿಕ್. ಆಮೇಲೆ ಸಿಪ್ಪೆ ಸಮೇತ ಜ್ಯೂಸ್ ಕುಡಿಯೋದು ಒಳ್ಳೆಯದಲ್ಲ. ಸಿಪ್ಪೆ ಸಮೇತ ಜ್ಯೂಸ್ ಕುಡಿಲೇಬಾರ್ದು. ನೀವೇನಾದರೂ ಹೋಗಿ ಜ್ಯೂಸ್ ಕುಡಿದ್ರೆ ಮತ್ತೆ ಅದು ಶುಗರ್ ಹಾಕಿರ್ತಾರೆ, ಬೆಲ್ಲ, ಈ ಜೇನುತುಪ್ಪ, ಇದೆಲ್ಲ ಕ್ಯಾಲರೀಸ್ ಜಾಸ್ತಿ. ಅನ್ಫಾರ್ಚುನೇಟ್ಲಿ ಆಗಿ ನಿಮಗೆ ಗೊತ್ತಿರಲ್ಲ. ತುಂಬ ಜನ ಬೆಳಗ್ಗೆ ಎದ್ದಿದ ತಕ್ಷಣ ಏನು ಮಾಡ್ತಾರೆ ಅಂದರೆ, ಈ ಲೆಮನ್ ವಾಟ್ರಿಗೆ ಹನಿ ಹಾಕ್ಕೊಂಡು ಕುಡಿತಾರೆ. 1 ಗ್ಲಾಸು ಲೆಮನ್ ವಾಟರ್ಗೆ 1 ಟೇಬಲ್ ಸ್ಪೂನು ಹನಿ ಹಾಕ್ಕೊಂಡು, ಹನಿ ಇಸ್ ಕ್ಯಾಲರಿ. ಸೊ ಅದು ವೆಯ್ಟು ರೆಡ್ಯೂಸ್ ಆಗಿಬಿಡೋದು, ವೆಯ್ಟ್ ಜಾಸ್ತಿ ಆಗುತ್ತೆ. ಕೆಲವರು ವೆಯ್ಟ್ ಜಾಸ್ತಿ ಆಗ್ತಾರೆ, ಕೆಲವರು ಸೇಮ್ ವೆಯ್ಟಲ್ಲೇ ಇರ್ತಾರೆ. ಯಾರೇ ಇಂಥ ಸಲಹೆ ನಿಮ್ಗೆ ಕೊಟ್ಟರೆ, ಈ ಎಕ್ಸಾಂಪಲ್ ಏನಂದರೆ
ಈ ಒಂದು ಗ್ಲಾಸು ಹನಿ ಒಂದು ಗ್ಲಾಸ್ ಲೆಮನ್ ಜ್ಯೂಸ್ಗೆ ಹನಿ 1 ಟೇಬಲ್ ಸ್ಪೂನ್ ಹನಿ ಹಾಕೊಂಡು ಕುಡೀರಿ, ಬೇಗ ವೆಯ್ಟ್ ಲಾಸ್ ಆಗ್ಬಿಡ್ತೀರಾ ಅನ್ನೋದು ಯಾರಾದರೂ ನಿಮ್ಗೆ ಹೇಳಿದ್ರೆ ದಯವಿಟ್ಟು ಅಂಥ ತಪ್ಪನ್ನು ಮಾಡೋಕ್ಕೋಗ್ಬೇಡಿ. ನೀವು ತಿಳ್ಕೊಂಡು ಮಾಡಿ, ಇಲ್ಲ ಯಾರಾದರೂ ಸಜೆಷನ್ ತಗೊಳ್ಳಿ, ಟ್ರೈನರ್ಸು ಇಲ್ಲ ನಿಮ್ಮ ಫ್ಯಾಮಿಲಿ ಡಾಕ್ಟ್ರು. ಕೆಲವು ಬಾಡೀಸ್ ಡಿಫ್ರೆಂಟ್ ಟೈಪ್ ಆಗಿರುತ್ತೆ. ಫ್ಯಾಟ್ ಬರ್ನ್ ಮಾಡಬೇಕಂದ್ರೆ, ಈ ಬೆಲ್ಲಿ ಫ್ಯಾಟ್ ರಿಡ್ಯೂಸ್ ಮಾಡಬೇಕಂದ್ರೆ ಲೆಸ್ ಕ್ವಾಂಟಿಟಿ ಕ್ಯಾಲರಿ ಇರೋ ಫುಡ್ಡು ತಗೊಳ್ಳಿ. ಲೆಸ್ ಕ್ಯಾಲರಿ ಇರೋ ಫುಡ್ಡು ತಿಂದರೆ ವೆಯ್ಟ್ ರಿಡ್ಯೂಸ್ ಆಗುತ್ತೆ. ಸೊಪ್ಪು, ತರಕಾರಿ, ಹಣ್ಣು, ಇಂಥವು, ಪನ್ನೀರ್. ಈಗ ನಾನ್ ವೆಜ್ ಅವರು ಸರ್ ನಾನ್ ವೆಜ್ ತೊಗೊಂಡ್ರೆ ಕ್ಯಾಲರೀಸು ಅಂತ ವೆಜಿಟೇರಿಯನ್ ಏನು ಮಾಡೋದು ಅಂತ ಕೇಳ್ಬೋದು. ಪನ್ನೀರಲ್ಲಿ ಎಷ್ಟು ವೆರೈಟೀಸಲ್ಲಿ ಮಾಡ್ಬೋದು. ವೆಜಿಟೇಬಲ್ ಹಾಕೊಂಡು ಮಾಡ್ತಾರೆ, ಸಬ್ಜಿ, ವೆರೈಟೀಸ್ ಇದೆ. ನಿಮಗೆ ಭಾಳಷ್ಟು ವಿಡಿಯೋಸ್ ಯೂಟ್ಯೂಬಲ್ಲೇ ಸಿಗುತ್ತೆ ಯಾವ ಥರ ಮಾಡೋದು. ಎಸ್ ಸರ್, ನಾನು ತೊಗೊಂಬಿಟ್ಟಿದ್ದೀನಿ ಸರ್, ಏನು ಸರ್ ಮಾಡಬೇಕು ಅಂಥವ್ರಿಗೆ ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್ ನೀವೇನು ಮಾಡ್ತೀರ. ಈಗ ಸರ್ ನಮ್ಮ ಮನೆ ಲೇಡೀಸ್ಗೆ, ಸರ್ ನಮ್ಮ ಮನೆ ಕೆಲಸ ಮಾಡ್ತೀನಿ, ಅಲ್ಲೇ ಟಯರ್ಡ್ನೆಸ್ ಆಗ್ಬಿಡುತ್ತೆ, ಬೆಳಗ್ಗೆ ಹೋಗ್ಬಿಡ್ತೀನಿ ಅನ್ನೋರಿಗೆ ದಯವಿಟ್ಟು ಅದರಿಂದ ನಿಮಗೆ ರಿಲೀಸ್ ಆಗಲ್ಲ. ನಿಮ್ಮ ಬಾಡಿನ ಆ್ಯಕ್ಟಿವಿಟಿ ಮಾಡಬೇಕು. ಇದಕ್ಕೆ ಸರ್ಟನ್ ಫಾರ್ಮುಲಾಸ್ ಅಂದ್ಬಿಟ್ಟೇ ಇರುತ್ತೆ. ಈಗ ಒಂದು 70 ಇಯರ್ಸ್ ಇರೋರು 220 ಇದು ಬಂದು ಕಾನ್ಸ್ಟೆಂಟ್ ವೇಟ್ ಮೈನಸ್ ಮಾಡಿ 70% ಫಿಗರ್ ಆಫ್ ನಿಮ್ಮ ಹಾರ್ಟ್ ರೇಟ್ ಹಾಕಿ. ಸೊ ಅವ್ರು ವಾಕ್ ಮಾಡಿದಾಗ ಹಾರ್ಟ್ ರೇಟ್ ಬಂದ್ಬಿಟ್ಟು 90ವರೆಗೂ ರೀಚ್ ಆಗಬೇಕು. 70 ಇರೋದು 90ವರೆಗೂ ರೀಚ್ ಆಗಬೇಕು. ಸ್ಲೋಗೆ ಮಾಡೋದು ವಾಕಿಂಗ್ ವರ್ಕೌಟ್ ಆಗಲ್ಲ. ಸ್ವಲ್ಪ ಸ್ಪೀಡ್ನೆಸ್, ಆ್ಯಕ್ಟಿವ್ ಆಗಿರಬೇಕು. ಜಿಮ್ ಮಾಡೋದು ಇಲ್ಲ ಯೋಗ ಮಾಡೋದ್ರಿಂದ ಯೋಗ ಮಾಡಿದ ಅಷ್ಟೊಂದೇನು ವೆಯ್ಟ್ ಲಾಸ್ ಆಗಲ್ಲ, ಬಟ್ ವೆಯ್ಟ್ ಲಾಸ್ ಆಗ್ತಾರೆ, ಬಾಡಿ ಫ್ಲೆಕ್ಸಿಬಿಲಿಟಿ ಆಗುತ್ತೆ. ನಿಮ್ಮ ಡಯಟ್ ಬಗ್ಗೆ ಎಲ್ಲ ಜಾಸ್ತಿ ತಿಳ್ಕೊಬೇಕಾದ್ರೆ ನ್ಯೂಟ್ರಿಷನ್ ಹತ್ರ ಎಲ್ಲ ಪರ್ಸ್ನಲ್ ಟ್ರೈನರ್ ಇರ್ತಾರೆ. ಜಿಮ್ ಟ್ರೈನರ್ಸ್ ಗೊತ್ತಿರೋರು, ಪರ್ಸ್ನಲ್ ಸರ್ಟಿಫೈಡ್ ಆಗಿರೋ ಹತ್ರ ಕೇಳಿ ತಿಳ್ಕೊಳ್ಳಿ. ಈ ಕೆಲವರು ನಾನು ಎಲ್ಲರೂ ಅಂತ ಮೆನ್ಷನ್ ಮಾಡ್ತಿಲ್ಲ, ಕೆಲವು ಟ್ರೈನರ್ಸು ಗೊತ್ತಿಲ್ದಿರ ಕೊಟ್ಬಿಡ್ತಾರೆ ಡಯಟ್. ಯಾರಿಗೋ ಒಬ್ಬನಿಗೆ ಏನೋ ಕೊಟ್ಟಿರ್ತಾರೆ, ರಿಸಲ್ಟ್ ಬಂದಿರುತ್ತೆ, ಸೊ ಅದನ್ನೇ ಫಾಲೋ ಮಾಡೋಕ್ಕೆ ಹೇಳ್ತಾರೆ. ನಿಮ್ಮ BMI, ನಿಮ್ಮ ಬಾಡಿ BMI ರಿಪೋರ್ಟ್ ಇಲ್ಲದೆ ನ್ಯೂಟ್ರಿಷನ್ ಡಯಟು ಕೊಡೋಕ್ಕಾಗಲ್ಲ. ನಿಮ್ಗೆ ಎಷ್ಟು ಬಾಡಿ ಕ್ಯಾಲರಿ ರಿಕ್ವೈರ್ಡ್ ಇದೆಯೋ ಅಷ್ಟೇ ತಗೊಳ್ಬೇಕಾಗುತ್ತೆ ಫುಡ್ಡು. ಅಂದಾಗೆ ವಾಕಿಂಗ್ ಈಸ್ ದ ಬೆಸ್ಟ್ ಎಕ್ಸಸೈಸ್. ಎಷ್ಟೊತ್ತು ವಾಕ್ ಮಾಡಬೇಕು, ಹೇಗೆ ವಾಕ್ ಮಾಡಬೇಕು, ಇದು ವಾಕಿಂಗ್ ಅನ್ನೋದು ನಿಮ್ಮ ಡೈಲಿ ವರ್ಕ್ ಏನಿರ್ತೋ ಅದ್ರ ಜೊತೆಯಲ್ಲಿ 30 ಮಿನಿಟ್ಸ್ ಡೆಡಿಕೇಟ್ ಆಗಿ ಮಾಡಿ. ಮಾರ್ನಿಂಗ್ ಅಥವಾ ಈವ್ನಿಂಗ್ ಯಾವಾಗಾದರೂ ಮಾಡಿ, ಡೆಡಿಕೇಶನ್ ಇಟ್ಟು ಮಾಡಿ. ಫಾರ್ಮುಲಾ ಇದೆ. ಈ ವಾಕ್ ಮಾಡೋರು ಎಕ್ಸಾಂಪಲ್ 70 ಏಜ್ ಇರೋರು ವಾಕಿಂಗೇ ಬೇರೆ, 30 ಇಯರ್ಸ್ ಏಜ್ ಇರೋರು ವಾಕಿಂಗೇ ಬೇರೆ. ನೀವು ವಾಕ್ ಮಾಡಿದ್ರೆ ಕ್ಯಾಲರೀಸ್ ರೆಡ್ಯೂಸ್ ಆಗಬೇಕು, ಬರ್ನ್ ಆಗಬೇಕು ಕ್ಯಾಲರೀಸ್. ನೀವು ವಾಕ್ ಮಾಡಬೇಕಾದ್ರೆ ಹೌ ಟು ವಾಕ್, ಹೇಗೆ ವಾಕ್ ಮಾಡಬೇಕು, ಎಷ್ಟೊತ್ತು ಮಾಡಬೇಕು ವಾಕು, ಅಟ್ಲೀಸ್ಟ್ ವೀಕ್ಲಿಯಲ್ಲಿ 5 ಡೇಸ್. ಇಲ್ಲ ನಾನು ಡೈಲಿ ಮಾಡ್ತೀನಿ ಸರ್, ಇನ್ನೂ ತುಂಬ ಒಳ್ಳೆಯದು. ತುಂಬ ಈಸಿಯಾಗಿರ್ತೀರ. ಮಿನಿಮಮ್ 5 ಡೇಸ್ ಇನ್ ಎ ವೀಕ್, 5 ದಿನ ಕಂಪಲ್ಸರಿಯಾಗಿ ವಾಕ್ ಮಾಡಬೇಕು. ಎಷ್ಟೊತ್ತು ಮಾಡಬೇಕು? 30 to 35 ಮಿನಿಟ್ಸ್. ಮಾರ್ನಿಂಗ್ ಆದರೂ ಸರಿ, ಈವ್ನಿಂಗ್ ಆದರೂ ಸರಿ. ಆಮೇಲೆ ವೆರಿ ಇಂಪಾರ್ಟೆಂಟ್ ವಿಷಯ ಅಂದರೆ, ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ಸ್ಯಾಂಡಲ್ವುಡ್ ಪವರ್ ಸ್ಟಾರ್ ನಮ್ಮ ಅಪ್ಪು ಸರ್ ಅವರು ಅನ್ಫಾರ್ಚುನೇಟ್ಲಿ
ಡೆತ್ ಆದರು ಹಾರ್ಟ್ ಅಟ್ಯಾಕಿಂದ. ಅದು ಅವ್ರು ಬಂದ್ಬಿಟ್ಟು ವೆರಿ ಹೆಲ್ತಿ ಮ್ಯಾನ್, ಮತ್ತು ಜಿಮ್ಮು ಅಷ್ಟೇ ಸಕ್ಕತ್ತಾಗಿ ಮಾಡೋರು. ಅವರು ಜಾಸ್ತಿ ಜನಕ್ಕೆ ಇನ್ಸ್ಪಿರೇಷನ್. ಇವನ್ ಮೀ, ಅವ್ರು ಮಾಡೋ ವರ್ಕೌಟ್ ಆಗಿರ್ಬೋದು, ಅವರು ಇರೋ ಸ್ಟೈಲ್, ಅವರು ಹೆಲ್ತಿಯಾಗಿದ್ದರು. ಬಟ್ ಅವ್ರು ಸತ್ತ ಮೇಲೆ ಈ ಜಿಮ್ಮಿಗೆಲ್ಲ ಸಖತ್ತು ಲಾಸ್ ಆಯಿತು. ಜನ ಏಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು, ಜಿಮ್ಗೆ ಹೋಗ್ಬೇಕಾ ಬೇಡವಾ, ಜಿಮ್ ಮಾಡಿದ್ರೆ ಡೆತ್ ಆಗ್ತಾರೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದು ಅವ್ರ ಮೈಂಡಲ್ಲಿ ಸ್ಟಾರ್ಟ್ ಆಯಿತು. ತುಂಬ ಜನ ಮನೇಲಿ ಮಕ್ಕಳಿಗೆ ಅವ್ರ ತಂದೆ ತಾಯಿ ಜಿಮ್ಗೆ ಹೋಗ್ತೀನಿ ಅಂದರೆ ಬೇಡ ಅಂತ ಹೇಳ್ತಾರೆ. ಅವ್ರಿಗೆ ಹೋದಾಗ ಒಂದು ಭಯ ಇರುತ್ತೆ. ಆಮೇಲೆ ಈ ಜಿಮ್ಮಲ್ಲಿ ವರ್ಕೌಟ್ಸ್ ಮಾಡಬೇಕಾದ್ರೆ ಟ್ರೈನರ್ಸ್ ಹೆಲ್ಪ್ ಕೇಳಿ. ಅದೇ ನೀವು ಎಕ್ಸಸೈಸ್ ಮಾಡೋಕ್ಕೆ ಅದಕ್ಕೆ ಸಪ್ರೇಟ್ ಪ್ರೊಸೀಜರ್, ರೂಲ್ಸ್, ಯಾವ ರೀತಿ ಮಾಡಬೇಕು ಅನ್ನೋದಿರುತ್ತೆ. ಕೇಳಿ ತಿಳ್ಕೊಳ್ಳಿ, ಅದೇ ಥರ ಮಾಡಬೇಕು. ಅದು ಬಿಟ್ಬಿಟ್ಟು ನೀವೇ ಎಲ್ಲ ನಿಮಗೆ ಗೊತ್ತಿರೋ ಥರ ಮಾಡಿದ್ರೆ ಇಂಜುರಿ ಮಾಡ್ಕೊತೀರ. ಟ್ರೈನರ್ಸ್ಗೆ ನಾನೊಂದು ರಿಕ್ವೆಸ್ಟ್ ಮಾಡೋದೇನೆಂದರೆ, ಬರೋ ಕ್ಲೈಂಟ್ಸ್ಗೆ ಡಯಟ್ ಕೊಡ್ತಿರಲ್ಲ, ಸಪ್ಲಿಮೆಂಟ್ ಯಾರು ಸಜೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಶಾರ್ಟ್ಕಟ್ ಬೇಸಲ್ಲಿ. ಫಾರ್ ಎಕ್ಸಾಂಪಲ್ ಪ್ರೋಟೀನ್ ಆಗಿರ್ಬೋದು, ನ್ಯಾಚುರಲ್ಲೇ ಕೊಡಿ. ಪ್ರೋಟೀನು, ಸ್ಟೆರಾಯ್ಡ್ಸು, ಇಂಜೆಕ್ಷನ್ಸು, ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಆಗುತ್ತೆ. ಫಿಟ್ನೆಸ್ ಟ್ರೈನರ್ ಆಗಿ ನಾನು ಹೇಳೋದು, ನ್ಯಾಚುರಲ್ ಆಗಿ ಮಾಡಿ, ಹೆಲ್ತಿಯಾಗಿರ್ತೀರಾ. ನಾವು ಎಷ್ಟು ಹೆಲ್ತಿಯಾಗಿರ್ತೀರೋ ನಾವು ಅಷ್ಟೇ ಲೈಫಲ್ಲಿ ಸೆಟ್ಲ್ ಆಗಿರ್ತೀವಿ, ಅಷ್ಟೇ ಖುಷಿಯಾಗಿರ್ತೀವಿ. ಫಸ್ಟ್ ಹೆಲ್ತು, ನೆಕ್ಸ್ಟು ಎಲ್ಲ ಅಂದರೆ ವೆರಿ ಇಂಪಾರ್ಟೆಂಟ್. ನೋಡಿ, ಏಷ್ಯನ್ ಬೆಲ್ಲಿ ಬೇರೆ, ಈ ಅಮೇರಿಕನ್ ಹೊಟ್ಟೆ ಬೇರೆ. ಎಲ್ಲರೂ ಹೇಳ್ದಂಗೆ ಚೆಸ್ಟ್ಗಿಂತ ಒಳಗಡೆ ಇರಬೇಕು ಅಂತಾರೆ. ನಮ್ಮ ಅಪ್ನಾರ್ಮಲ್ ಇಂದಿಯೋ ಅದು ಚೆಸ್ಟ್ಗಿಂತ ಒಳಗಡೆ ಇದ್ದರೆ ಇರ್ತಾರೆ ಅಂತ. ಆಮೇಲೆ ನೀವು ಹಾಕೋ ಬೆಲ್ಟು ಅದು ರೆಡ್ಯೂಸ್ ಆಗ್ತಾ ಬರ್ತಾಯಿದ್ರೆ ಹೆಲ್ತಿಯಾಗಿದ್ದೀರಿ ಅನ್ನೋದು ಒಂದು ತಿಳುವಳಿಕೆ. ನೀವು ಇನ್ಶೆಟ್ ಮಾಡಿದಾಗ ಇದು ಬಚ್ಚು ಕಲಿಸೋದು ಅಷ್ಟು ಸುಲಭ ಅಲ್ವಾ, ಅಷ್ಟು ಈಸಿ ಅಲ್ಲ, ತುಂಬ ಕಷ್ಟನೇ ಪಡಬೇಕಾಗುತ್ತೆ. ಮೈನ್ ಥಿಂಗ್ ಕ್ಯಾಲರಿ ರೆಡ್ಯೂಸ್ ಮಾಡಬೇಕಾಗುತ್ತೆ. ನಾನು ಫಿಟ್ನೆಸ್ ಟ್ರೈನರ್ ಆಗಿ ನಾನು ಏನು ಹೇಳ್ಬೇಕು ಅಂದ್ಕೊಂಡಿದ್ದೋ ಅಷ್ಟು ಹೇಳಿದ್ದೀನಿ. ಮೈನ್ ಥಿಂಗ್ ಫುಡ್ ಮೇಂಟೈನ್ ಮಾಡಿ, ಡಯಟ್ ಮೇಂಟೈನ್ ಮಾಡಿ, ಆಟೋಮೆಟಿಕಲಿ ಬೆಲ್ಲಿ ಫ್ಯಾಟ್ ಏನಿದೆ ಬರ್ನ್ ಆಗುತ್ತೆ. ಸೊ ಇನ್ನೂ ಇಂಪಾರ್ಟೆಂಟ್ ವಿಷಯ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿ, ನಿಮ್ಗೆ ಎಲ್ಲರಿಗೂ ತಿಳುವಳಿಕೆ ಇದೇ ರೀತಿಯಲ್ಲಿ, ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.